ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲ್ಯಾಡ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆರ್ ಡೀಲ್ ವಿತ್ ಸೆಕೆಂಡ್ PUC Physics 13th chapter nuclei, and in this particular video we are going to discuss binding energy curve and all the details related to binding energy curve, and all these concepts belongs to chapter nuclei. I already told that it is the 13th chapter of second PUC Physics, and let us understand meaning of binding energy curve. Okay, now we can define binding energy curve like this: graph which is obtained by taking binding energy per nucleon along y-axis and mass number along x-axis is called binding energy curve. Okay, we can also define binding energy curve like this: graphical representation of variation of binding energy per nucleon with mass number of different nuclei is called binding energy curve. ಕನ್ನಡದಲ್ಲಿ ಹೇಳೋದಾದರೆ ಅಥವಾ ಸಿಂಪಲ್ ಆಗಿ ಹೇಳೋದಾದರೆ ಬೈಂಡಿಂಗ್ ಎನರ್ಜಿ ಕರ್ವ್ ಅಂತ ಹೇಳಿದ್ರೆ ಒಂದು ಗ್ರಾಫ್ ಆಗಿರುತ್ತೆ. ಆ ಗ್ರಾಫನ್ನು ಡ್ರಾ ಮಾಡೋದಕ್ಕೆ ಏನು ಕೊಟ್ಟಿರ್ತಾರೆ ಅಂತ ಹೇಳಿದರೆ, ಹಲವಾರು ನ್ಯೂಕ್ಲಿಯೈ ಏನಿದ್ದಾವೆ, ಆ ನ್ಯೂಕ್ಲಿಯೈ ಏನಿದ್ದಾವೆ ಅವುಗಳ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಹಾಗೆ ಅವುಗಳ ಮಾಸ್ ನಂಬರನ್ನು ಕೊಟ್ಟಿರ್ತಾರೆ. ಆಗ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅದನ್ನು ಆ ಒಂದು ಗ್ರಾಫ್ನ ವೈ ಆ್ಯಕ್ಸಿಸ್ನಲ್ಲಿ ಅಂತ ಹೇಳಿದ್ರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಟೇಕನ್ ಇನ್ ಅಥವಾ ಟೇಕನ್ ಅಲಾಂಗ್ ವೈ ಆ್ಯಕ್ಸಿಸ್ ಆ್ಯಂಡ್ ಮಾಸ್ ನಂಬರ್ ಈಸ್ ಟೇಕನ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಓಕೆನಾ? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಏನಿದೆ ಅದನ್ನು ಅಲಾಂಗ್ ವೈ ಆ್ಯಕ್ಸಿಸ್ ತೆಗೆದುಕೊಂಡಿದ್ದೇವೆ. ಮಾಸ್ ನಂಬರ್ ಆಫ್ ನ್ಯೂಕ್ಲಿಯೈ ಅದನ್ನು ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ತೆಗೆದುಕೊಂಡಿದ್ದೇವೆ. ಆಗ ಏನು ಗ್ರಾಫ್ ಡ್ರಾ ಮಾಡ್ತೇವೆ, ಆ ಗ್ರಾಫನ್ನು ನಾವೇನು ಕರಿತೇವೆ ಬೈಂಡಿಂಗ್ ಎನರ್ಜಿ ಕರ್ವ್ ಅಂತ ಕರಿತೇವೆ. ಅರ್ಥ ಆಯ್ತಲ್ವಾ? ಅರ್ಥ ಆಯಿತು. ಈಸಿ ಇದೆ, ತುಂಬ ಈಸಿ ಇದೆ. ನಂತರ ಈಗ ಇಲ್ಲಿ ಆ ಒಂದು ಬೈಂಡಿಂಗ್ ಎನರ್ಜಿ ಕರ್ವನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ತೀರಾ. ಅದಕ್ಕೆ ರಿಲೇಟೆಡ್ ಡೀಟೇಲ್ಸನ್ನು ಈಗ ಸ್ಟಡಿ ಮಾಡ್ತಾ ಇದ್ದಾವೆ. ಸರಿನಾ? ಮೊದಲೇದಾಗಿ ಈ ಬೈಂಡಿಂಗ್ ಎನರ್ಜಿ ಕರ್ವನ್ನು ಅಥವಾ ಅದರ ಪ್ರಾಪರ್ಟೀಸನ್ನು ಅಥವಾ ಅದ್ರ ಬಗ್ಗೆ ಡೀಟೇಲ್ಸನ್ನು ಸ್ಟಡಿ ಮಾಡೋದಕ್ಕಿಂತ ಮೊದಲು ಒಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು. ಏನು? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದ ರೀತಿ ನ್ಯೂಕ್ಲಿಯೈ ಏನಿರುತ್ತೆ ಅದರ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಒಂದು 10 ನ್ಯೂಕ್ಲಿಯೈ ಕೊಟ್ಟಿದ್ದಾರೆ, ಅದರ ಮಾಸ್ ನಂಬರ್ ಅದೇ ರೀತಿ ಅಥವಾ ಅದರ ಹೆಸರು, ಆ ಒಂದು ನ್ಯೂಕ್ಲಿಯೈ ಏನಿದೆ ಅದರ ಹೆಸರು ಕೊಟ್ಟಿದ್ದಾರೆ. ನಂತರ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅದರ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಆ ನ್ಯೂಕ್ಲಿಯಲ್ಲಿ ಹೆಚ್ಚು ಸ್ಟೇಬಲ್ ಯಾವುದು ಅಂತ ತಿಳ್ಕೊಳ್ಬೇಕು ಅಂತ ಇದ್ದರೆ ಆ 10 ನ್ಯೂಕ್ಲಿಯೈ ಏನಿದ್ದಾವೆ ಅವುಗಳಲ್ಲಿ ಜಾಸ್ತಿ ಅದು ಅಥವಾ ಹೆಚ್ಚಿನ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಯಾವ ನ್ಯೂಕ್ಲಿಯಸ್ ಇರುತ್ತಲ್ಲವ ಅದು ಹೆಚ್ಚು ಸ್ಟೇಬಲ್ ಆಗಿರುತ್ತೆ. ಅರ್ಥ ಆಯ್ತಾ? ಅಂದರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದ ರೀತಿ ಆ ಒಂದು ನ್ಯೂಕ್ಲಿಯೈ ಏನಿದೆ ಅಥವಾ ನ್ಯೂಕ್ಲಿಯಸ್ ಏನಿದೆ ಅದರ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಂಪಲ್ ಇದೆ ಅಲ್ವಾ? ಸಿಂಪಲ್ ಇದೆ. ಈಗ ತಿಳಿದುಕೊಳ್ತಾ ಹೋಗೋಣ. ಮೊದಲೇದಾಗಿ ಈಗ ಬೈಂಡಿಂಗ್ ಎನರ್ಜಿ ಕರ್ವ್ ಏನಿದೆ ಅದರಿಂದ ಏನನ್ನ ಅಬ್ಸರ್ವ್ ಮಾಡಬಹುದು ಅಂತ ತಿಳಿದುಕೊಳ್ತಾ ಹೋಗೋಣ. ಸರಿನಾ? ಈಗ ಫಸ್ಟ್ ಪಾಯಿಂಟ್ ಇದ್ದಲ್ಲಿ ಏನು? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೆಸ್ ಫಾರ್ ಲೈಟರ್ ನ್ಯೂಕ್ಲಿಯೈ ಅಂತ ಇದೆ. ಅಂದರೆ ಲೈಟರ್ ನ್ಯೂಕ್ಲಿಯೈ ಏನಿರುತ್ತೆ ಅದಕ್ಕೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಕಡಿಮೆ ಇರುತ್ತೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಒಂದು ಪಾಯಿಂಟ್ ಹೇಳಿದೆ. ಏನು ಹೇಳಿ? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇದರ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದ ರೀತಿ ನ್ಯೂಕ್ಲಿಯೈ ಏನಿರುತ್ತೆ ಅದರ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿದೆ. ಹಾಗಿದ್ರೆ ಇಲ್ಲಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅದು ಕಡಿಮೆ ಇದೆ. ದಟ್ ಮೀನ್ಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೆಸ್ ಫಾರ್ ಲೈಟರ್ ನ್ಯೂಕ್ಲಿಯೈ. ಹಾಗಿದ್ರೆ ಈ ಲೈಟರ್ ನ್ಯೂಕ್ಲಿಯೈ ಸ್ಟೇಬಲ್ ಆಗಿರತ್ತೆ ಅಥವಾ ಇಲ್ವಾ? ಇದರ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಓಕೆನಾ? ಸರಿ, ಈಗ ಉತ್ತರವನ್ನು ತಿಳ್ಕೊಳ್ಳೋದಾದರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅದ್ರ ವ್ಯಾಲ್ಯೂ ಕಡಿಮೆ ಇದೆ ಅಂತ ಹೇಳಿದ್ರೆ ಆ ಒಂದು ನ್ಯೂಕ್ಲಿಯೈ ಏನಿದೆ ಅಥವಾ ನ್ಯೂಕ್ಲಿಯೈ ಏನಿದ್ದಾವೆ ಅವು ಲೆಸ್ ಸ್ಟೇಬಲ್ ಆಗಿರ್ತವೆ. ಈಗ
ಯಾವುದೇ ಒಂದು ಆಗಿರಲಿ, ಅಂದರೆ ನ್ಯೂಕ್ಲಿಯೈ ಆಗಿರಲಿ, ಅವು ಲೆಸ್ ಸ್ಟೇಬಲ್ ಇದೆ. ಅವೇನು ಮಾಡ್ತವೆ, ಜಾಸ್ತಿ ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡ್ತವೆ. ಆ ರೀತಿ ಸ್ಟೇಬಲ್ ಆಗೋದಕ್ಕೆ ಈ ಲೈಟರ್ ನ್ಯೂಕ್ಲಿಯೈ ಏನು ಮಾಡುತ್ತೆ, ಫ್ಯೂಷನ್ ರಿಯಾಕ್ಷನ್ಗೆ ಒಳಪಡುತ್ತೆ. ಅಥವಾ ಲೈಟರ್ ನ್ಯೂಕ್ಲಿಯೈ ಗೋಸ್ ಫ್ಯೂಷನ್ ರಿಯಾಕ್ಷನ್ ಟು ಅಟೇನ್ ಸ್ಟೆಬಿಲಿಟಿ. ಅರ್ಥ ಆಯ್ತಾ? ಅರ್ಥ ಆಯಿತು. ಅಂದರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇದು ಲೈಟರ್ ನ್ಯೂಕ್ಲಿಯೈಗೆ ಕಡಿಮೆ ಇರುತ್ತೆ. ಅದರ ಅರ್ಥ ಅವು ಏನಾಗಿರುತ್ತೆ, ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಸ್ಟೆಬಿಲಿಟಿನ ಅಟೇನ್ ಆಗೋದಕ್ಕೆ ಅವೇನು ಮಾಡುತ್ತೆ, ಫ್ಯೂಷನ್ ರಿಯಾಕ್ಷನ್ಗೆ ಒಳಪಡುತ್ತವೆ. ಈಗ ಇಲ್ಲಿ ಗ್ರಾಫ್ ಇದೆ ನೋಡಿ. ಇಲ್ಲಿ ಏನು ಅಲಾಂಗ್ ವೈ ಆಕ್ಸಿಸ್ ಅಲ್ಲೇನಾಗುತ್ತೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇನ್ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅಲಾಂಗ್ ವೈ ಆಕ್ಸಿಸ್ ಏನಾಗುತ್ತೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಲೈಟರ್ ನ್ಯೂಕ್ಲಿಯೈ ಇದಾವಲ್ಲ, ಇಲ್ಲಿ ಲೈಟರ್ ನ್ಯೂಕ್ಲಿಯೈ ಇದ್ದಾವೆ, ಹೌದಾ? ಆ ಲೈಟರ್ ನ್ಯೂಕ್ಲಿಯೈ ಏನಾಗಿರ್ತವೆ, ಅವು ಅನ್ಸ್ಟೇಬಲ್ ಆಗಿರುತ್ತೆ. ಅವು ಸ್ಟೆಬಿಲಿಟಿನ ಅಟೇನ್ ಆಗೋದಕ್ಕೆ ಏನು ಮಾಡ್ತವೆ, ಫ್ಯೂಷನ್ ರಿಯಾಕ್ಷನನ್ನು ಒಳಪಡ್ತವೆ, ಫ್ಯೂಷನ್ ರಿಯಾಕ್ಷನ್ಗೆ ಒಳಪಡ್ತವೆ. ಸರಿನಾ? ಸರಿ, ಈಗ ನೆಕ್ಸ್ಟ್ ಏನಿದೆ, ಇನ್ ಲೈಟರ್ ನ್ಯೂಕ್ಲಿಯೈ ರೀಜನ್, ನೆಕ್ಸ್ಟ್ ಪಾಯಿಂಟ್, ಇನ್ ಲೈಟರ್ ನ್ಯೂಕ್ಲಿಯೈ ರೀಜನ್ binding energy per nucleon increases sharply with increase in mass number and reaches maximum at mass number 56 for Fe ಅಂದರೆ iron, which is about 8.75 mega electron volt. ಇಲ್ಲಿಗ ಗ್ರಾಫ್ ಇದೆ, ಹೌದಾ? ಇಲ್ಲಿಗ ಗ್ರಾಫ್ ಇದೆ. ಶಾರ್ಪ್ಲಿ ಇನ್ಕ್ರೀಸ್ ಅಂದರೆ ಏನು ಅಂದರೆ ಮಾಸ್ ನಂಬರ್ ಕಡಿಮೆ ಇನ್ಕ್ರೀಸ್ ಆಗಿದೆ, ಬಟ್ ಏನಾಗಿದೆ, ಇಲ್ಲಿ ಎನರ್ಜಿ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಲಾಂಗ್ ವೈ ಆಕ್ಸಿಸ್. ಇಲ್ಲಿ ನೋಡಿರಿ, 0ದಿಂದ 50 ಒಳಗಡೆ ಮೂವ್ ಆಗ್ತಾ ಇದ್ದಾವೆ. ಅದರಷ್ಟೊಳಗಡೆ ಅಲಾಂಗ್ ವೈ ಆಕ್ಸಿಸ್ ಏನಾಗಿದೆ, ಇನ್ಕ್ರೀಸ್ ಜಾಸ್ತಿ ಆಗಿದೆ. ಅದು ಆ ರೀತಿ ಇನ್ಕ್ರೀಸ್ ಆಗಿದ್ರೆ ಅದನ್ನು ಶಾರ್ಪ್ಲಿ ಇನ್ಕ್ರೀಸ್ ಆಗೋದು ಅಂತ ಹೇಳ್ತಾರೆ. ಸರಿನಾ? ಸರಿ, ಆಗಿದ್ರೆ ಏನಾಗುತ್ತೆ, ಈಗ ಏನಾಗುತ್ತೆ, ಸೆಕೆಂಡ್ ಪಾಯಿಂಟ್ ಏನಾಗಿತ್ತು, ಬೈಂಡಿಂಗ್ ಎನರ್ಜಿ ಏನಾಗುತ್ತೆ ಪರ್ ನ್ಯೂಕ್ಲಿಯಾನ್ ಇನ್ಕ್ರೀಸಸ್ ಶಾರ್ಪ್ಲಿ ಇನ್ಕ್ರೀಸ್ ಆಯಿತು. ಸರಿನಾ? ನಂತರ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಆಯ್ತದು ಎಟ್ ಮಾಸ್ ನಂಬರ್ 56. ಇಲ್ಲಿ ಮಾಸ್ ನಂಬರ್ 56 ಇದೆ, ಹೌದಾ? ಮಾಸ್ ನಂಬರ್ 56 ಇದೆ. ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅದು ಮ್ಯಾಕ್ಸಿಮಮ್ ಆಗಿರುತ್ತೆ. ಗ್ರಾಫಲ್ಲೇ ಮ್ಯಾಕ್ಸಿಮಮ್ ಇರೋದು 56ಗೆ ಕಾಣ್ತಾ ಇದೆಯಲ್ವಾ? ಸೊ ಅದ್ರ ವ್ಯಾಲ್ಯೂ ಎಷ್ಟು, 8.75 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆಗಿರುತ್ತೆ. ಸರಿನಾ? ಅಂದರೆ ಅಲಾಂಗ್ ವೈ ಆಕ್ಸಿಸ್ ರ್ಯಾಪಿಡ್ಲಿ ಅಥವಾ ಶಾರ್ಪ್ಲಿ ಇನ್ಕ್ರೀಸ್ ಆಗುತ್ತೆ. ಅದರ ನಂತರ ಮ್ಯಾಕ್ಸಿಮಮ್ ಅಟೇನ್ ಆಗೋದಲ್ಲಿ ಎಲ್ಲಿ ಅಂದರೆ ಯಾವ ಒಂದು ಎಲಿಮೆಂಟ್ಗೆ ಐರನ್ ಇದ್ದಲ್ಲಿ ಅಥವಾ ಯಾವೊಂದು ನ್ಯೂಕ್ಲಿಯೈದಲ್ಲಿ ಐರನ್ ನ್ಯೂಕ್ಲಿಯೈ ಇದ್ದಲ್ಲಿ ಅದರ ಮಾಸ್ ನಂಬರ್ ಎಷ್ಟು, 56. ಇನ್ಕ್ರೀಸ್ ಆಗಿರುವಂತಹ ವ್ಯಾಲ್ಯೂ ಎಷ್ಟು ಅಂದರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಎಷ್ಟು, 8.75 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು, ಫಾರ್ ನ್ಯೂಕ್ಲಿಯೈ ವಿತ್ mass number in between 30 to 170 binding energy per nucleon almost constant and binding energy per nucleon is maximum about 8 mega electron volt. Hence these nuclei are stable. ಅಂದರೆ ಇಲ್ಲಿ ಏನೀಗ ಮಾಸ್ ನಂಬರ್ 30ಇಂದ ಅಂದರೆ 50ಗಿಂತ ಸ್ವಲ್ಪ ಹಿಂದೆ, ಓಕೆನಾ? 50ಗಿಂತ ಸ್ವಲ್ಪ ಹಿಂದೆ, ಅಲ್ಲಿಂದ ಇಲ್ಲಿವರೆಗೆ ನೆಕ್ಸ್ಟ್ ಮಾಸ್ ನಂಬರ್ ಎಲ್ಲಿವರೆಗೆ ಹೇಳಿದ್ರು ಅವರು, 170 ಅಲ್ವಾ? ಓಕೆ, ಹಾಂ. ಮಾಸ್ ನಂಬರ್ 30ಇಂದ 170ವರೆಗೆ ಏನಾಗಿದೆ ಅಂತ ಹೇಳಿದ್ರೆ ಆ ಕರ್ವ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇದೆ. ಈಗ ಇಲ್ಲಿ ನೋಡಿ 50 ಅಲ್ವಾ? ಹಾಂ, ಇಲ್ಲಿಂದ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ? ಸೊ ಅರೌಂಡ್ 170 ಅಂದರೆ ಇಲ್ಲೆಲ್ಲಾಗುತ್ತೆ. ಓಕೆ, ಇಲ್ಲಿವರೆಗೆ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಕರ್ವ್ ಏನಿದೆ ಅದು ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇದೆ, ಓಕೆನಾ? ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇದೆ ಅಂದರೆ ಜಾಸ್ತಿ ವೇರಿಯೇಷನ್ ಇಲ್ಲ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಒಳಗಡೆ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇದೆ. ಅದರ ಎವರೇಜನ್ನು ಫೈಂಡ್ ಔಟ್ ಮಾಡಿದರೆ 8 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಜನರಲ್ ಆಗಿ ಹೇಳ್ಬೋದು. ಸೊ ಇದು ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇದೆ. ಹಾಗೆ ನಾವೇನು ಹೇಳ್ಬೋದು, ಅದೇ ರೀತಿ ಮ್ಯಾಕ್ಸಿಮಮ್ ಕೂಡ ಇದೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಸರಿನಾ? ಅದಕ್ಕೋಸ್ಕರ
ಆ ರೇಂಜಲ್ಲಿ ಬರುವಂತಹ ನ್ಯೂಕ್ಲಿಯೈ ಏನಿದಾವೆ ಅಂತ ಹೇಳಿದ್ರೆ ನ್ಯೂಕ್ಲಿಯೈ ವಿತ್ ಮಾಸ್ ನಂಬರ್ ಇನ್ ಬಿಟ್ವೀನ್ 30 to 170 ಅವು ಸ್ಟೇಬಲ್ ಅಂತ ನಾವು ಹೇಳ್ಬೋದು. ಸರಿನಾ? ಅವು ಸ್ಟೇಬಲ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತಂದರೆ ನೀವು ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಂತರ ಸಬ್ಸ್ಕ್ರೈಬ್ ಮಾಡ್ತೀರಾ. ಅದೇ ಆನ್ಲೈನ್ ಟೀಚ್ ಮಾಡ್ತಾ ಇರುವಂಥ ಟೀಚರ್ಸ್ಗೆ ಮೋಟಿವೇಶನ್ ಆಗಿರುತ್ತೆ. ಸೊ ಕೀಪ್ ಮೋಟಿವೇಟಿಂಗ್ ಅಸ್ ಅಂದರೆ ಸಬ್ಸ್ಕ್ರೈಬ್, ಲೈಕ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆನೇ ಕಮೆಂಟ್ ಕೂಡ. ನಂತರ ನೆಕ್ಸ್ಟ್ ಪಾಯಿಂಟ್ ಏನಾಗಿತ್ತು ಅಂತ ಹೇಳಿದ್ರೆ, ನ್ಯೂಕ್ಲಿಯೈ ವಿತ್ ಮಾಸ್ ನಂಬರ್ ಗ್ರೇಟರ್ ದ್ಯಾನ್ 170 ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಡಿಕ್ರೀಸಸ್ ಆ್ಯಂಡ್ ರೀಚಸ್ 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ at ಮಾಸ್ ನಂಬರ್ 238 ಮಾಸ್ ನಂಬರ್ ಏನಿದೆ ಆ ಒಂದು ಮಾಸ್ ನಂಬರ್ ಇರುವಂತಹ ಪ್ಲೇಸಲ್ಲಿ, ಅಂದರೆ ಇದು ಗ್ರಾಫ್ನಲ್ಲಿ ಬೈಂಡಿಂಗ್ ಎನರ್ಜಿನ ಫೈಂಡ್ ಔಟ್ ಮಾಡಿದರೆ ಅದು ಏನಾಗಿರುತ್ತೆ 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆಗಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿಗ ಎಷ್ಟು 230 ಇದೆ. ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆದ ನಂತರ ಡಿಕ್ರೀಸ್ ಆಗಿದ್ದಲ್ಲಿ 230 ಇದ್ದಲ್ಲಿ, ಅಂದರೆ ಅದಕ್ಕಿಂತ ಡಿಕ್ರೀಸ್ ಆಗುತ್ತೆ ನೆಕ್ಸ್ಟ್. ಬಟ್ 238 ಇದ್ದಲ್ಲಿ ಈ ಗ್ರಾಫ್ನಲ್ಲಿ ನಾವು ಅಂದರೆ ಮ್ಯಾಕ್ಸಿಮಮ್ ರೀಚ್ ಆದ ನಂತರ ಮತ್ತೆ ಡಿಕ್ರೀಸ್ ಆಗ್ತಾ ಇರೋದನ್ನು ನೋಡ್ತೇವೆ. ಹೌದಾ? ಸೊ ಏನಾಗುತ್ತೆ, ಇನ್ಕ್ರೀಸ್ ಆಗಿದ್ದು ಡಿಕ್ರೀಸ್ ಆಗುತ್ತೆ. ಯುರೇನಿಯಂ 238 ಅಲ್ಲಿ ಒಂದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್ನ ಫೈಂಡ್ ಔಟ್ ಮಾಡಿದ್ರೆ ಅದೆಷ್ಟಾಗಿರುತ್ತೆ 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆಗಿರುತ್ತೆ. ಸರಿನಾ? ಸರಿಯಾಗಿದ್ದರೆ ಈಗ ಎಲ್ಲಿವರೆಗೆ ಬಂತು? ಈಗ 238ವರೆಗೆ ಬಂತು ಮಾಸ್ ನಂಬರ್. ಈಗ 240 ಅಥವಾ ಅದಕ್ಕಿಂತ ಹೆಚ್ಚಿನ ಮಾಸ್ ನಂಬರ್ ಇದ್ದರೆ ಏನಾಗುತ್ತೆ, ಇಲ್ಲಿ ಕರ್ವ್ ಡೌನ್ವರ್ಡ್ ಬಂದಿದೆ ಮತ್ತು ಕೆಳಗಡೆ ಬರ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಡಿಕ್ರೀಸ್ ಆದರೆ ಏನಾಯಿತು, ಆ ಒಂದು ನ್ಯೂಕ್ಲಿಯೈ ಏನಿದೆ ಅದು ಅನ್ಸ್ಟೇಬಲ್ ಆಯಿತು. ಅನ್ಸ್ಟೇಬಲ್ ಆಗಿದ್ರೆ ಏನು ಮಾಡ್ತಾವೆ, ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡ್ತವೆ. ಸ್ಟಾರ್ಟಿಂಗಲ್ಲಿ ಇದ್ದಾವೆ ಯಾವುದಾಗಿತ್ತು, ಲೈಟರ್ ನ್ಯೂಕ್ಲಿಯೈ. ಅವೇನಾದವು ಕಂಬೈನ್ ಆಗಿ ಲಾರ್ಜರ್ ನ್ಯೂಕ್ಲಿಯೈ ಫಾರ್ಮ್ ಮಾಡೋದು. ಅದನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತೇವೆ. ಹಾಗಿದ್ರೆ ಲೈಟರ್ ನ್ಯೂಕ್ಲಿಯೈ ಸ್ಟೇಬಲ್ ಆಗೋದಕ್ಕೆ ಫ್ಯೂಷನ್ ರಿಯಾಕ್ಷನ್ಗೆ ಒಳಪಡ್ತವೆ. ಈಗ ಇಲ್ಲೇನಿದೆ 240 ಮತ್ತು ಅದಕ್ಕಿಂತ ಜಾಸ್ತಿ ಮಾಸ್ ನಂಬರ್ ಇರುವಂತಹ ನ್ಯೂಕ್ಲಿಯೈ ಬರ್ತಾ ಹೋಗ್ತವೆ ನೆಕ್ಸ್ಟ್. ಬಟ್ ಅವು ಕೂಡ ಅನ್ಸ್ಟೇಬಲ್. ಅವು ಸ್ಟೇಬಲ್ ಆಗೋದಕ್ಕೆ ಏನು ಮಾಡ್ತಾವೆ ಅಂತ ಹೇಳಿದ್ರೆ ಅವು ಫ್ಯೂಷನ್ ರಿಯಾಕ್ಷನ್ಗೆ ಒಳಪಡ್ತವೆ. ಅಂದರೆ ಹೆವಿ ನ್ಯೂಕ್ಲಿಯೈ ಇದೆ, ಅದು ಸ್ಪ್ಲಿಟ್ ಆಗುತ್ತೆ. ಸರಿನಾ? ಇದನ್ನ ಅಂತ ಇಟ್ಕೊಳ್ಳಿ, ಈಸಿ ಇದೆ ತುಂಬ. ಏನು, ಲೈಟರ್ ನ್ಯೂಕ್ಲಿಯೈ ಇದ್ದರೆ ಅವು ಸ್ಟೇಬಲ್ ಆಗೋದಕ್ಕೆ ಏನು ಮಾಡ್ತಾವೆ ಫ್ಯೂಷನ್ ರಿಯಾಕ್ಷನ್ಗೆ ಒಳಪಡ್ತವೆ. ಹೆವಿ ನ್ಯೂಕ್ಲಿಯೈ ಇತ್ತು ಅಂತ ಹೇಳಿದ್ರೆ ಅವು ಸ್ಟೇಬಲ್ ಆಗೋದಕ್ಕೆ ಅವು ಫ್ಯೂಷನ್ ರಿಯಾಕ್ಷನ್ಗೆ ಒಳಪಡ್ತವೆ. ಅದೇ ನೆಕ್ಸ್ಟ್ ಪಾಯಿಂಟ್. ಏನು ಹೇಳಿ, ಮಾಸ್ ನಂಬರ್ 240 ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವು ಸ್ಟೇಬಲ್ ಆಗೋದಕ್ಕೆ ಏನು ಮಾಡ್ತವೆ, ಫ್ಯೂಷನ್ ರಿಯಾಕ್ಷನ್ಗೆ ಒಳಪಡ್ತವೆ. ಫ್ಯೂಷನ್ ರಿಯಾಕ್ಷನ್ಗೆ ಒಳಪಟ್ಟು ಏನು ಮಾಡ್ತವೆ, ಲೈಟರ್ ನ್ಯೂಕ್ಲಿಯನ್ನ ಫಾರ್ಮ್ ಮಾಡ್ತವೆ. ಅವು ಆಲ್ಮೋಸ್ಟ್ ಸ್ಟೇಬಲ್ ಆಗಿರ್ತವೆ. ನಂತರ ಇವಿಷ್ಟು ವಿಷಯಗಳಾಗಿತ್ತು. ವಿಡಿಯೋ ಸಹಾಯ ಆಗಿದ್ರೆ ಅಥವಾ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಗೆಳೆಯರು ಕೂಡ ಸಹಾಯ ಆಗ್ಬೋದಲ್ವಾ. ಸೊ ವಿಡಿಯೋದ ಲಿಂಕನ್ನು ನಿಮ್ಮ ಗೆಳೆಯರಿಗೆ, ಅಂದರೆ ಫ್ರೆಂಡ್ಸಿನ ಗ್ರೂಪ್ ಅಂದರೆ ಅಥವಾ ಕಾಲೇಜ್ ಗ್ರೂಪ್, ಫ್ಯಾಮಿಲಿ ಗ್ರೂಪ್ ಅದರೊಳಗಡೆ ಶೇರ್ ಮಾಡ್ಬೋದು. ನಂತರ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಬರೆಯೋದನ್ನು, ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮರಿಬೇಡಿ. ಯಾಕಂದರೆ ಅದನ್ನು ಓದೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ತುಂಬ ಧನ್ಯವಾದ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ. ಜೈ ಹಿಂದ್, ವಂದೇ ಮಾತರಂ. ಸರಿ, ಸಿಗೋಣ.